ಬೀದಿ ನಾಟಕದ ಮೂಲಕ ನಾನು ಈ ಕ್ಷೇತ್ರಕ್ಕೆ ಬಂದರೂ ಸಹ ಜಾನಪದಲ್ಲೇ ಮುಂದುವರೆದೆ. ಆದರೆ ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ಸಮಷ್ಟಿ ಎನ್ನೋ ಒಂದು ಕಮ್ಯುನಿಟಿ. ಈಗ ಅದು ಕಮ್ಯುನಿಟಿ ನಾವೆಲ್ಲ ಪ್ರಾರಂಭ ಮಾಡಿದಾಗ ಒಂದು ತಂಡವಾಗಿತ್ತು. ಅದಕ್ಕೂ ಸಹ ಏನು ಹೇಳ್ತೀವಿ ಫೌಂಡೇಶನ್ ಹಾಕಿದ್ದು ಗುರು ಜಯತೀರ್ಥ ಅವರು ಮತ್ತು ಅವರೊಟ್ಟಿಗೆ ಅಭಿನೇತ ರಂಗದಲ್ಲಿ ಕಲಿತಂತಹ ಸಹಪಾಠಿ ರವೀಂದ್ರ ಪೂಜಾರಿ ಅವರು. ಇವರಿಬ್ಬರು ಸೇರಿ ಸಮಷ್ಟಿ ತಂಡವನ್ನು ಕಟ್ಟಿದ್ರು. ಇವತ್ತು ಈ ವರ್ಷ ಆ ತಂಡಕ್ಕೆ 25 ವರ್ಷ ತುಂಬ್ತಾ ಇದೆ. ಆ ತಂಡದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನಾವೆಲ್ಲ ಹುಡುಗರೆಲ್ಲರೂ ಸಹ ಒಂದು 20 ವರ್ಷ ಇದ್ದಾಗ ಸೇರಿಕೊಂಡವರು. ನಮ್ಮೆಲ್ರಿಗೂ ಸಹ ಈಗ 45 ಆಗಿದೆ. ಅಂದರೆ ಒಟ್ಟೊಟ್ಟಿಗೆ ಒಂದೇ ತಂಡದಲ್ಲಿ ವಯಸ್ಸಾದವರು ನಾವೆಲ್ಲ ಕಪ್ಪು ಕೂದಲು ಬೆಳ್ಳಗಾಗೋವರೆಗೂ ಅಲ್ಲೇ ಇದ್ದೀವಿ, ಮುಂದಕ್ಕೂ ಅಲ್ಲೇ ಇರ್ತೀವಿ. ಈ ವರ್ಷ ಸಮಷ್ಟಿಯ 25 ವರ್ಷದ ಸಂಭ್ರಮ ನಡೀತಾ ಇದೆ ಜೋರಾಗಿ. ಈಗಾಗಲೇ ಒಂದಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ನಾವು ಸಹ ಈ ಒಂದು ಸಂದರ್ಭ ಸನ್ನಿವೇಶ ಇಟ್ಕೊಂಡು ಯಾಕೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಸಾಳೆ ಕುಟುಂಬ ಅನ್ನೋ ಒಂದು ಚಾನೆಲ್ನ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ, ಈ ಒಂದು ಮೀಡಿಯಂ ಮೂಲಕ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಕಡೆ ಕೆಲಸ ಮಾಡಿದ್ದೀನಿ, ಬಹಳಷ್ಟು ಕಡೆ ಕಲ್ತಿದ್ದೀನಿ. ಅದು ರಿಮ್ಯಾಂಡ್ ಹೋಮ್ ಅಥವಾ ಒಬ್ಸರ್ವೇಷನ್ ಹೋಮ್ ಅಥವಾ ಪರಿವೀಕ್ಷಣಾ ಕೊಠಡಿ, ಜುವೆನೈಲ್ ಹೋಮ್ ಅಂತ ಏನು ಕರೀತಾರೋ ಅಲ್ಲೊಂದು 3-4 ವರ್ಷ ಕೆಲಸ ಮಾಡಿದ್ದೀನಿ. ಹಂಸಲೇಖ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಕ್ರೈಸ್ಟ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ, ಶಿಶು ಮಂದಿರ ಶಾಲೆಯಲ್ಲಿ ವರ್ಷಗಟ್ಟಲೆ 20 ವರ್ಷ ಆಯ್ತು ಕೆಲಸ ಮಾಡ್ತಾ. ಸುಮಾರು ಕಡೆ ಹಂಪಿಯಲ್ಲಿ ಕೆಲಸ ಮಾಡಿದ್ದೀವಿ. ಈ ಎಲ್ಲ ಈ ಜರ್ನಿಲಿ ನಾವು ಕಂಡಂತಹ ಸತ್ಯಗಳು, ನಮಗಾದಂಥ ಅನುಭವಗಳು, ಅಲ್ಲಿ ಸಿಕ್ಕಂತಹ ಒಂದು ಖುಷಿ, ಸಂತೋಷ, ಇವನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು ಅಂತಲೇ ಈ ಕಂಸಾಳೆ ಕುಟುಂಬ ಯೂಟ್ಯೂಬನ್ನು ನಾನು ಪ್ರಾರಂಭ ಮಾಡ್ತಾ ಇರೋದು. ನಮ್ಮ ಇಡೀ ಕುಟುಂಬ, ನಾನಾಗಲಿ, ನನ್ನ ಮಡದಿ ಯಶಸ್ವಿನಿ ಆಗಲಿ, ನನ್ನ ಮಗಳು ಧ್ವನಿ, ನನ್ನ ಮಗ ನಾದ, ನಾವೆಲ್ಲರೂ ಸಹ ಕಂಸಾಳೆನ ಮುಂದಿಟ್ಕೊಂಡು ಜೀವನ ಮಾಡ್ತಿದ್ದೀವಿ. 4 ಜನ ಕಂಸಾಳೆ ಮಾಡ್ತೀವಿ. ನಿಮಗೂ ಸಹ ಈ ಮೂಲಕ ಆದಷ್ಟು ಕಂಸಾಳೆ ಬಗ್ಗೆ ಒಂದಷ್ಟು ವಿಚಾರಗಳು, ಅದರ ಬಗ್ಗಿನ ಇತಿಹಾಸ, ಆ ಕಂಸಾಳೆ ಕಲಿಯೋರ್ನ ನಿಮಗಾಗುವಂತಹ ಒಂದು ಬೆಳವಣಿಗೆ, ಅದರಿಂದ ನಿಮಗೆ ಸಿಗುವಂಥ ಒಂದು ಖುಷಿ ಮತ್ತು ಮೌಲ್ಯಗಳು. ಯಾಕಂದರೆ ಕಂಸಾಳೆ ಅನ್ನೋದು ಕೇವಲ ಒಂದು ಕುಣಿತ, ಒಂದು ಡ್ಯಾನ್ಸ್, ಒಂದು ಪರ್ಫಾರ್ಮೆನ್ಸ್ ಅಲ್ಲ, ಅದನ್ನು ಮೀರಿದಂಥ ಇಟ್ಸ್ ಬಿಯಾಂಡ್ ಎ ಪರ್ಫಾರ್ಮೆನ್ಸ್. ಕಂಸಾಳೆ ಅನ್ನೋದು ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳು. ಯಾವುದೇ ಜೀವನಕ್ಕಾದ್ರೂ ಸರಿ ಏನು ಬೇಕಾಗುತ್ತೆ, ಮೊದಲು ಬೇಕಾದ್ರೆ ನಂಬಿಕೆ, ಆಮೇಲೆ ಧೈರ್ಯ, ಆಮೇಲೆ ಒಗ್ಗಟ್ಟು, ಸಮಾನತೆ, ಒಂದೊಂದು ಥ್ರಿಲ್ಲು, ಸೋಲನ್ನು ಒಪ್ಕೊಳ್ಳದೇ ಇರುವಂಥ ಮನೋಭಾವ, ಆ ಜವಾಬ್ದಾರಿ, ಕ್ಯಾರಿಂಗ್, ಶೇರಿಂಗ್, ಏನೆಲ್ಲ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ವ್ಯಾಲ್ಯೂಸ್ ಅಂತ, ಇವೆಲ್ಲವೂ ಸಹ ಕಂಸಾಳೆ ಒಂದು ಕಲೆಯಿಂದ ನಿಮಗೆ ಸಿಕ್ಕೊಡುತ್ತೆ. ಅದು ಕಲಿಬೇಕಾದ್ರೆ ಕಷ್ಟನೇ, ಕಲಿತ್ರೆ ಇದೆಯಲ್ಲ ಅದಕ್ಕೆ ಸಿಗೋ ಒಂದು ಖುಷಿ ಬೇರೆಯೇ. ಈಗಾಗಲೇ ಸುಮಾರು ಒಂದು 100ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಈ ಕಂಸಾಳೆನ ಹೇಳ್ಕೊಟ್ಟಿರೋ ಒಂದು ಅನುಭವ ಇದೆ ನನಗೆ. ಈಗಲೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಕಂಸಾಳೆ ಹೇಳ್ಕೊಡ್ಬೇಕು ಅಂಥೇಳಿ ನಮ್ಮ ಈ ಕಂಸಾಳೆ ಕುಟುಂಬ ಮುಂದಕ್ಕೆ ಹೋಗಿದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಇದೇ ಮೂಲಕ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ.